ರೈತರ ಮೇಲೆ ಜಿದ್ದಿಗೆ ಬಿದ್ದಂತೆ ಕಾಣ್ತಾ ಇರುವಂತ ರಾಜ್ಯ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ಶತಾಯಗತಾಯ ರಾಮನಗರ ಜಿಲ್ಲೆಯ ಬಿಡದಿಯಲ್ಲಿ ಟೌನ್ಶಿಪ್ ಮಾಡಲೇಬೇಕು ಎನ್ನುವಂತ ಹಠಕ್ಕೆ ಬಿದ್ದಂತೆ ಕಾಣ್ತಾ ಇದೆ. ಈಗಾಗಲೇ ಸಾಕಷ್ಟು ರೈತರ ಭೂಮಿಗಳನ್ನ ನಾವು ಸ್ವಾಧೀನಕ್ಕೆ ಕೊಡೋದಿಲ್ಲ ಅಂತೇಳಿ ವಾದವನ್ನ ಮಾಡ್ತಿದ್ರು, ಹೋರಾಟಗಳನ್ನು ನಡೆಸ್ತಾ ಇದ್ರು. ಕಳೆದ 500 ದಿನಗಳಿಂದ ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ರು ಕೂಡ ಅಲ್ಲಿ ಯಾವುದೇ ರೀತಿಯಾದಂತಹ ಸಂಧಾನವನ್ನ ನಡೆಸದೆ ಏಕಾಏಕಿ ಇವತ್ತು ಜಂಟಿ ಸರ್ವೆ ನಡೆಸಲು ಅಧಿಕಾರಿಗಳನ್ನ ಕಳಿಸಿದ್ದು. ಈಗ ಆ ಅಧಿಕಾರಿಗಳಿಗೆ ಇಲ್ಲಿನ ರೈತ ಮಹಿಳೆಯರು ಪೊರಕೆ ಸೇವೆಯನ್ನ ಮಾಡಿದ್ದಾರೆ. ಆ ಪೊರಕೆ ಹೊಡೆತಗಳಿಗೆ ಬಂದಂತ ಅಧಿಕಾರಿಗಳು ಎದ್ನೋ ಬಿದ್ನೋ ಅಂತೇಳಿ ಕಾಲ್ ಕೀಳ್ತಿದ್ರು. ಇನ್ನು ಆ ಮಹಿಳೆಯರನ್ನ ಸಮಾಧಾನ ಪಡಿಸೋದಕ್ಕೆ ಪೊಲೀಸ್ನವರು ಅರಸಾಹಸವನ್ನೇ ಪಡಬೇಕಾಯ್ತು. ಏಕಾಏಕಿ ರೈತರ ಅನುಮತಿ ಇಲ್ಲದೆ ಈಗಾಗಲೇ ಸ್ವಾಧೀನದ ನೋಟಿಫಿಕೇಶನ್ ಹೊಡಿಸಿರುವಂತದ್ದು ಸಾಕಷ್ಟು ಕೆಂಡಾಮಂಡಲರಾಗಿದ್ದಾರೆ ರೈತರು. ಈಗಾಗಲೇ ರಾಜ್ಯ ಸರ್ಕಾರ ಮತ್ತು ಅಲ್ಲಿನ ಬಿಡದಿಯ ರೈತರ ನಡುವೆ ದೊಡ್ಡ ಸಮರವೇ ನಡೀತಾ ಇದೆ ಎನ್ನುವಂತಹ ಮಟ್ಟಕ್ಕೆ ಅದು ಹೋಗ್ತಾ ಇದೆ. ಈಗ ಈ ಒಂದು ಪರಿಸ್ಥಿತಿ ಅಂದ್ರೆ ಇವತ್ತು ಯಾವಾಗ JMC ಅಧಿಕಾರಿಗಳು ಸರ್ವೆ ನಡೆಸಲು ಬಂದ್ರು ಅದು ಈ ಒಂದು ಕೋಪವನ್ನ ತಾರಕಕ್ಕೆ ಏರಿಸಿದೆ ಮತ್ತು ರೈತ ಮಹಿಳೆಯರು ಮತ್ತೆ ಅಧಿಕಾರಿಗಳ ನಡುವೆ ತೀವ್ರವಾದಂತ ವಾಗ್ವಾದಗಳು ಹಾಗೂ ಪೊಲೀಸ್ನವರು ಇವರನ್ನ ಸಮಾಧಾನ ಪಡಿಸಲು ಇನ್ನಿಲ್ಲದ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಭಾರಿ ಬಂದೋಬಸ್ತ್ನೊಂದಿಗೆ ಸರ್ವೆ ನಡೆಸಲೇಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ತೀರ್ಮಾನಿಸಿದಂತೆ ಕಾಣ್ತಾ ಇದೆ. ಅಧಿಕಾರಿಗಳು ಈಗ ಒಂದು ರೀತಿ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಲುಕಿದ್ದಾರೆ. ಈ ಒಂದು ಬಿಡದಿ ಟೌನ್ಶಿಪ್ಗೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತಹ ರೈತರ ಜೊತೆಗೆ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ರವರು ನಿಂತಿದ್ದಾರೆ. ಇದು ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಒಂದು ರೀತಿ ಬಿಸಿ ತುಪ್ಪವಾದಂತಿದೆ. ಇಲ್ಲಿನ ಶಾಸಕರಾಗಿರುವಂತಹ ಬಾಲಕೃಷ್ಣ ಹಾಗೂ DK ಶಿವಕುಮಾರ್ ಮುಂತಾದವರು ಈ ಒಂದು ಭೂಮಿಯನ್ನ ಸ್ವಾಧೀನ ಪಡಿಸಿಕೊಳ್ಳಲೇಬೇಕು ಎನ್ನುವಂತ ಹಠಕ್ಕೆ ಬಿದ್ದಂತೆ ಕಾಣ್ತಿದ್ದಾರೆ ಮತ್ತು ಈ ಒಂದು ಹೋರಾಟ ಇನ್ಯಾವ ಹಂತವನ್ನ ತಲುಪುತ್ತೋ, ಇನ್ಯಾವ ರೀತಿಯಾದಂತಹ ತಿರುವುಗಳನ್ನ ಪಡ್ಕೊಳ್ಳುತ್ತೋ ಅನ್ನೋದು ಕಾಲವೇ ನಿರ್ಧರಿಸಲಿದೆ.